ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ. ಹಾಲಿ ಮತ್ತು ಮಾಜಿ ಸಿಎಂಗಳ ಮಧ್ಯೆ ಬಿಡದಿ ವಾರ್ ಶುರುವಾಗಿದೆ. ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು, ಇವರಿಬ್ಬರ ನಡುವೆ ಪಂಥಾಹ್ವಾನದ ಫೈಟ್ ಕೂಡ ಶುರುವಾಯಿತು. ಶನಿವಾರ ಬಿಡದಿಯ ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದಿದ್ರು. ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಕರೆದಿದ್ರು. ಬೇಡ, ರೈತರ ಮಧ್ಯದಲ್ಲೇ ಸಮ್ಮುಖದಲ್ಲೇ ಚರ್ಚೆ ಆಗಲಿ, ಬೈರಮಂಗಲಕ್ಕೆ ಬನ್ನಿ ಅಂತಂದಿದ್ರು. ಕುಮಾರಸ್ವಾಮಿ ಅವರು ಕಾದ್ರು, ಮಧ್ಯಾಹ್ನ ತನಕನೂ ಕೂಡ ಕಾದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಬರಲಿಲ್ಲ. ಅವರಿಗೆ ಮೀಸಲಿಟ್ಟಂತ ಕುರ್ಚಿ ಕಾಲಿಗೆ ಇತ್ತು. ಪಂಥಾಹ್ವಾನದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಹೇಳಿದ್ದೇನು ಅಂತಂದ್ರೆ, ಇಲ್ಲಿಯ ತನಕ ಎರಡೆರಡು ಪತ್ರಗಳನ್ನು ಬರೆದು ಕಾದಿದ್ದೀನಿ ನಾನು, ಆದರೆ ಅವರಿಂದ ಇನ್ನೂ ಯಾವುದೇ ಉತ್ತರ ಬಂದಿಲ್ಲ. ರೈತರ ಮಧ್ಯೆ ಬಂದು ಚರ್ಚೆ ಮಾಡೋದಕ್ಕಂತೂ ಅಭ್ಯಂತರ ಇಲ್ಲ, ನಾನು ಇವಾಗ್ಲೂ ಚರ್ಚೆಗೆ ರೆಡಿ ಹೀಗಂತಂದ್ರು ಸೆಂಟ್ರಲ್ ಮಿನಿಸ್ಟರ್. ಸವಾಲಿನ ಹಾಕಲಾಗಿದೆ. ಈಗ ಆ ಸವಾಲಿನಿಂದ ನಾನು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತಂದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ನಿನ್ನೆ ಕೆಂಪು ಬಾವುಟ ಇಟ್ಕೊಂಡು ಬಂದಿದ್ದಾರಲ್ಲ, ಆ ರೆಡ್ ಝೋನ್ ಬಗ್ಗೆ ಅವರಿಗೆ ಕನಿಷ್ಠ ಜ್ಞಾನನೂ ಇಲ್ಲ. ಕಾಂಗ್ರೆಸ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಇನ್ನೂ ಕಾಯ್ತೀನಿ. ಇಲ್ಲಿವರೆಗೆ ಒಂದು ನಿಮಿಷ, 2 ಪತ್ರ ಬರೆದಿದ್ದಾರೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಬಂದಿಲ್ಲ. ಬಂದು ಅವ್ರೇನಾದ್ರು ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರ್ಲಿಕ್ಕೆ ತಯಾರಾಗಿದೆ ರೈತರ ಜೊತೆ. ಆದ್ರೆ ನಿನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮ್ಮ ಕೆಂಪು ಬಾವುಟ, ಆ ರೆಡ್ ಝೋನ್ ಅಂದ್ರೆ ನನಗೆ ಆಹ್ವಾನ ಕೊಟ್ರೆ ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ರೆ ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿ ಬರ್ಲಿಕ್ಕೆ ತಯಾರಿದೆ. ಬಾರಿ ಲೆಟರ್ ಬರ್ತಿದ್ದೀನಿ ಇದಕ್ಕೆ. ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದಿದ್ರು. ಬೇಡ, ರೈತರ ಜೊತೆನೆ ಚರ್ಚೆ ಆಗಲಿ, ಬೈರಮಂಗಲಕ್ಕೆ ನೀವು ಬನ್ನಿ ಅಂತ ಕರೆದಿದ್ರು. ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತೇಳಿ ವೇದಿಕೆಯು ಸಿದ್ಧವಾಗಿತ್ತು. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ಚೇರಿತ್ತು. ಅವರಿಗೆ ಅಂತಹ ಮೀಸಲಿಟ್ಟಂತಹ ಕುರ್ಚಿ ಅದು, ಡಿ ಕೆ ಶಿವಕುಮಾರ್ ಅವರಿಗೆ ಮೀಸಲಿಟ್ಟಂತಹ ಕುರ್ಚಿ. ಆದರೆ ಆ ಕಾರ್ಯಕ್ರಮ ಅಥವಾ ಆ ಒಂದು ಪಂಥಾಹ್ವಾನ ಏನು ಕರೆದಿದ್ರು, ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಮಧ್ಯಾಹ್ನ ತನಕವೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕಾದಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮೀಸಲಂತಹ ಕುರ್ಚಿ ಖಾಲಿಗೆ ಇತ್ತು, ಬರಲಿಲ್ಲ ಅವರು ಅಂತ. ಸೊ ಈಗಲೂ ಕೂಡ ನಾನು ರೆಡಿ ಇದ್ದೀನಿ, ಬರಲಿ, ರೈತರ ಮುಂದೆ ಚರ್ಚೆ ಮಾಡೋದಕ್ಕೆ ಅಭ್ಯಂತರ ಏನಿಲ್ಲ, ಯಾವಾಗ ಬೇಕಾದರೂ ಬರಲಿ, ನಾವು ರೆಡಿ ಇರ್ತೀವಿ ಅಂತ. ರೈತರ ಮಧ್ಯೆ ಬಂದು ಚರ್ಚೆ ಮಾಡೋದಕ್ಕೆ ಅಭ್ಯಂತರ ಏನಿದೆ? ನೋ ನೋ ನೋ, ಅಭ್ಯಂತರ ಏನಿಲ್ಲ, ಬರಲಿ, ನಾನು ಇವಾಗಲೂ ಚರ್ಚೆಗೆ ರೆಡಿ ಹೀಗಂತಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು. ನಿನ್ನೆ ಆದಂಥ ಕಾರ್ಯಕ್ರಮ ನೋಡಿ, ಗಮನಿಸ್ತಾ ಇದ್ದೀರಿ. ನಿನ್ನೆ ಆದಂಥ ಕಾರ್ಯಕ್ರಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದರು. ಅವ್ರ ಪಕ್ಕದಲ್ಲೇ ಮೀಸಲಿಟ್ಟಂತಹ ಕುರ್ಚಿ, ಅವ್ರ ಪಕ್ಕದಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಒಂದು ಕುರ್ಚಿ ಮೀಸಲಿಟ್ಟು ಅದರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಅಂತಲೂ ಬರೆದಿದ್ರು. ಆ ಕುರ್ಚಿ ಖಾಲಿಯೇ ಇತ್ತು, ಬರಲೇ ಇಲ್ಲ. ಬರ್ತಾರೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಅಂದ್ಕೊಂಡಿದ್ರು. ಆದರೆ ಶಿವಕುಮಾರ್ ಅವರು ಬರಲಿಲ್ಲ. ಹಾಗಾಗಿ ಈ ಒಂದು ಪಂಥಾಹ್ವಾನ ಅದು ಅಲ್ಲಿಗೆ ಉಳ್ಕೊಂಡಿದೆ. ಇದಕ್ಕೊಂದು ತಾರ್ಕಿಕ ಅಂತ್ಯನೂ ಸಿಕ್ಕಲಿಲ್ಲ, ಅದ್ರ ಬಗ್ಗೆ ಚರ್ಚೆನೂ ಆಗಲಿಲ್ಲ, ಏನೂ ಆಗಿಲ್ಲ. ಸೊ ಅಲ್ಲಿಗೆ ಬಿಡದಿ ಭೂ ಯುದ್ಧ ವಿಚಾರ ಸಂಬಂಧ ರೈತರ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿರೋದೇನೋ, ಮೋಸ್ಟ್ ಪ್ರಾಬಬ್ಲಿ ಬಂದಿದ್ದಿದ್ರೆ ಗೊತ್ತಿಲ್ಲ. ಆದರೆ ಬರದ ಕಾರಣ, ಅಂದರೆ ಡಿ ಕೆ ಶಿವಕುಮಾರ್ ಅವರು ಬರಲಿಲ್ಲ ಅನ್ನೋ ಕಾರಣದಿಂದಾಗಿ ಮತ್ತೆ ರೈತರ ಹೋರಾಟ ಮುಂದುವರಿತಾ ಇದೆ. ಈಗ ರೈತರು ರೊಚ್ಚಿಗೆದಿದ್ದಾರೆ.